ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಯೋರ್ ಲೇಟೆಸ್ಟ್ ಟಾಪಿಕ್ಸ್. ಸೊ ನಾನು ಈ ದಿನ BComನ 6th ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬ ಯೂಸ್ಫುಲ್ ಆಗಿರೋ ವಿಡಿಯೋ ಜೊತೆ ಬಂದಿದ್ದೀನಿ. ಅದೇನಪ್ಪ ಅಂತ ಅಂದರೆ, ಸೊ ತುಮಕೂರು ಯೂನಿವರ್ಸಿಟಿಯ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆದಂತಹ ನಮ್ಮ ಇನ್ಕಮ್ ಟ್ಯಾಕ್ಸ್ ಲಾ ಆ್ಯಂಡ್ ಪ್ರಾಕ್ಟೀಸ್ 2 ಈ ಪೇಪರ್ಗೆ ಸಂಬಂಧಪಟ್ಟಂಗೆ ತುಂಬಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿರುವಂತಹ ಎಲ್ಲ ಕ್ವಶನ್ಸು ಮತ್ತು ಯಾವ ರೀತಿ ಆನ್ಸರ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅದೇ ರೀತಿ ಇದಕ್ಕೆ ಸೊಲ್ಯೂಷನ್ನು ಸಹ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡೋ ಕಾರಣ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈ ವಿಡಿಯೋ. ಸೊ ಎಲ್ಲೂ ಸಹ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಈಗೆಲ್ಲ ಯಾರೆಲ್ಲ ಎಕ್ಸಾಮ್ಗೆ ಪ್ರಿಪ್ರೇಷನ್ ಆಗ್ತಾ ಇರ್ತೀರೋ ಅವರಿಗೆ ಇದು ಮೇಜರ್ ಒಂದು ವಿಡಿಯೋ ಅಂತಲೇ ಹೇಳ್ಬೋದು ಅಂತ ಹೇಳ್ತಾ ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಗಳಿಗೂ ಆದಷ್ಟು ಶೇರ್ ಮಾಡಿ. ಅವರಿಗೆ ಈ ಎಲ್ಲ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿರುತ್ತೆ. ಸೊ ಹೆಂಗಪ್ಪ ಅಂತ ನೋಡೋದಾದರೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಂತ ಅಂದರೆ ಈ ವರ್ಷದಲ್ಲಿ ಯಾವ ರೀತಿಯೆಲ್ಲ ಕೇಳ್ಬೋದು ಅಂತ ಒಂದು ನಮಗೆ ರೂಟ್ ಮ್ಯಾಪ್ ಹಾಕ್ಕೊಡುತ್ತೆ. ಮತ್ತು ಯಾವ ರೀತಿ ಯಾವ್ಯಾವ ಚಾಪ್ಟರಲ್ಲಿ ಯಾವ ಥರ ಎಲ್ಲ ಕೇಳಿದ್ದಾರೆ ಅನ್ನೋದನ್ನು ಸಹ ನೀವು ನೋಡ್ಕೊಬೋದು. ನಾನು 2023, 24, 20 ಇದು 25 ಟೋಟಲ್ಲು 3 ಇಯರ್ನ ಕ್ವಶನ್ ಪೇಪರ್ನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ 3 ಪೇಪರ್ನು ನೋಡಿಕೊಂಡ್ರೆ ನೀವು ಆರಾಮಾಗಿ ಒಳ್ಳೆ ಸ್ಕೋರ್ ಮಾಡ್ಬೋದಾಗಿರುತ್ತೆ ಅಂತ ಹೇಳ್ತಾ ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ಸೊ ನೋಡಿ ಗೈಸ್, ಮೊದಲನೇದಾಗಿ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ MCQ ಕ್ವಶನ್ಸು 2 ಮಾರ್ಕ್ಸು, 4 ಮಾರ್ಕ್ಸು ಆ್ಯಂಡ್ 12 ಮಾರ್ಕ್ಸ್ ಇರೋ ಕಾರಣ ನಮಗೆ ಯಾವ ಥರ ಎಲ್ಲ ಇರುತ್ತೆ ನೋಡೋಣ ಬನ್ನಿ. ಸೊ ನಮಗೆ MCQ ಕ್ವಶನ್ಸಲ್ಲಿ 6 ಕ್ವಶನ್ಸ್ ಇರುತ್ತೆ. ಅವು ಮಸ್ಟ್ ಶುಡ್ಡಾಗಿ ಎಲ್ಲವೂ ಸಹ ಆನ್ಸರ್ ಮಾಡಬೇಕಾಗಿರುತ್ತೆ. ಸೊ ನೋಡೋಣ ಬನ್ನಿ. ಸೊ ಮೊದಲೇ ಕ್ವಶನ್ ಬಂದುಬಿಟ್ಟು, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಇನ್ಕ್ಲೂಡೆಡ್ ಇನ್ ಬಿಸ್ನೆಸಸ್ ಅಕಾರ್ಡಿಂಗ್ ಟು ಸೆಕ್ಷನ್ 2 ಸಬ್ಸೆಕ್ಷನ್ 13 ಆಫ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961. ಅಂದರೆ ಆದಾಯ ತೆರಿಗೆ ಕಾಯ್ದೆ 1961 ಸೆಕ್ಷನ್ 2 ಸಬ್ಸೆಕ್ಷನ್ 13ರ ಪ್ರಕಾರ ವ್ಯವಹಾರದಲ್ಲಿ ಈ ಕೆಳಗಿನಲ್ಲಿ ಯಾವುದನ್ನು ಸೇರಿಸಲಾಗಿದೆ? ಟ್ರೇಡು, ಕಾಮರ್ಸು, ಮ್ಯಾನುಫ್ಯಾಕ್ಚರು, ಆಲ್ ಆಫ್ ದಿ ಅಬೋ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಲ್ ಆಫ್ ದಿ ಅಬೋ ಅಂತೀವಿ. ಯಾಕಪ್ಪ ಅಂತಂದರೆ ಟ್ರೇಡು, ಕಾಮರ್ಸ್ ಆ್ಯಂಡ್ ಮ್ಯಾನುಫ್ಯಾಕ್ಚರ್ ಇಸ್ ಇನ್ಕ್ಲೂಡೆಡ್ ದ ಡಿಫಿನೇಷನ್ಸ್ ಆಫ್ ಬಿಸ್ನೆಸಸ್ ಅಂಡರ್ ಸೆಕ್ಷನ್ 2 ಸಬ್ಸೆಕ್ಷನ್ 13. ಇನ್ನು ತದನಂತರ ಇದಾದರೆ ಇನ್ನು ಎರಡನೇ ಕ್ವಶನ್ ಬಂದರೆ ಏನಪ್ಪ ಅಂತ ನೋಡೋದಾದರೆ, ಅಮೌಂಟ್ ಡಿಡಕ್ಟೆಡ್ ಫ್ರಮ್ ಸೇಲ್ಸ್ ಕನ್ಸಿಡರೇಷನ್ ಇನ್ LTCA ಈಸ್. ಅಂದರೆ ಮಾರಾಟದಿಂದ ಕಡಿತಗೊಳಿಸಲಾದ ಮೊತ್ತವನ್ನು LTCAಯಲ್ಲಿ ಪರಿಗಣಿಸಲಾಗಿದೆ. ಅದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ: ಕಾಸ್ಟ್ ಆಫ್ ಅಕ್ವಿಸಿಷನ್ಸ್ ಆಫ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟು, ನೆಕ್ಸ್ಟ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್, ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟು, ನೆಕ್ಸ್ಟ್ ಮಾರ್ಕೆಟ್ ವ್ಯಾಲ್ಯೂ ಆ್ಯಸ್ ಆನ್ 1/4/2001 ಆಫ್ ಕ್ಯಾಪಿಟಲ್ ಅಸೆಟ್ಸ್, ಓನ್ಲಿ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಆಕ್ವಿಸಿಷನ್ಸ್ ಆ್ಯಂಡ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಏನಕ್ಕಪ್ಪ ಅಂತ ಅಂದರೆ ಡಿಡಕ್ಟೆಡ್ ವೈಲ್ ಕಂಪ್ಯೂಟಿಂಗ್ LTCG ಇದಕ್ಕೆ ಬರುವಂಥದ್ದು. ಓಕೆನಾ? ಇನ್ನು ನೆಕ್ಸ್ಟ್ ಕ್ವಶನ್ಸ್ ಬಂದರೆ, ಹೌ ಮಚ್ ಡಿಡಕ್ಷನ್ ಈಸ್ ಅಲೌಡ್ ವಿತ್ ರೆಸ್ಪೆಕ್ಟ್ ಟು ದ ಫ್ಯಾಮಿಲಿ ಪೆನ್ಷನ್ ರಿಸೀವ್ಡ್. ಅಂದರೆ ಕುಟುಂಬ ಪಿಂಚಣಿ ಪಡೆದಿರುವುದಕ್ಕೆ ಸಂಬಂಧಿಸಿದಂತೆ ಎಷ್ಟು ಕಡಿತವನ್ನು ಅನುಮತಿಸಲಾಗಿದೆ? ಸೊ ಇದಕ್ಕೆ ಅಂದರೆ ಇದಕ್ಕೆ ಆಪ್ಷನ್ ನೋಡಿದ್ರೆ 1/3 ಆಫ್ ದ ಫ್ಯಾಮಿಲಿ ಪೆನ್ಷನ್ನು, ನೆಕ್ಸ್ಟ್ 15,000 ಹೈಯರ್ ಆಫ್ 1 or 2, ಲೋವರ್ ಆಫ್ 1 or 2. ಸೊ ಇದಕ್ಕೆ ಆನ್ಸರ್ ನೋಡೋದಾದರೆ ಲೋವರ್ ಆಫ್ 1 or 2 ಇದಕ್ಕೆ ಆನ್ಸರ್ ಆಗಿರುತ್ತೆ. ಸೊ ಯಾಕಪ್ಪ ಅಂತ ನೋಡೋದಾದರೆ ಡಿಡಕ್ಷನ್ ಫ್ರಮ್ ಫ್ಯಾಮಿಲಿ ಪೆನ್ಷನ್ ಲೋವರ್ ಆಫ್ 1/3 ಆಫ್ ಪೆನ್ಷನ್ಸ್ ಆರ್ 15,000. ಅದಕ್ಕಿಂತ ಅಂದರೆ ನಮ್ಮ ಪೆನ್ಷನ್ಗಿಂತ 1/3 ಆಫ್ ಪೆನ್ಷನ್ಗಿಂತ ಕಡಿಮೆ ಇರಬೇಕು ಅಥವಾ 15,000ಗಿಂತ ಕಡಿಮೆ ಇರಬೇಕು. ಸೊ ಇದಕ್ಕೆ ಇದು ಆನ್ಸರ್ ಆಗಿರುವಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಕ್ಯಾನ್ ಬಿ ಸೆಟ್ ಆಫ್ ಫರ್ಮ್. ಅಂದರೆ ಅಲ್ಪಾವಧಿಯ ಬಂಡವಾಳ ನಷ್ಟವನ್ನು ಇವುಗಳಿಂದ ಹೊಂದಿಸಬಹುದು. ಸೊ ಅದಕ್ಕೆ ಆಪ್ಷನ್ ಕೊಟ್ಟಿದೆ ನೋಡಿ: ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಬೋತ್ ಶಾರ್ಟ್ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಎನಿ ಇನ್ಕಮ್ ಆಫ್ ದ ಪ್ರೀವಿಯಸ್ ಇಯರ್. ಸೊ ಇದಕ್ಕೆ ಆನ್ಸರ್ ನೋಡೋದಾದರೆ ಬೋತ್ ಶಾರ್ಟ್ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಅಂದರೆ STCG LTCG ಅಂತ ಹೇಳ್ತೀವಿ. ಸೊ ಏನಪ್ಪ ಅಂತ ಅಂದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಕ್ಯಾನ್ ಬಿ ಸೆಟ್ ಆಫ್ ಅಗೇನ್ಸ್ಟ್ ಬೋತ್ ಅಂತ ಇದಕ್ಕೆ ಆನ್ಸರ್ನ ಹೇಳ್ಬೋದಾಗಿರುತ್ತೆ. ಓಕೆನಾ? ಇನ್ನು ನೆಕ್ಸ್ಟ್ ಕ್ವಶನ್, ಮ್ಯಾಂಡಿಟರಿ ರಿಟರ್ನ್ ಆ್ಯಂಡ್ ವಾಲಂಟರಿ ರಿಟರ್ನ್ ಈಸ್ ಡನ್ ಅಂಡರ್ ಸೆಕ್ಷನ್ ಡ್ಯಾಶ್ ಆಫ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961. ಸೊ ಇದಕ್ಕೆ ಆನ್ಸರ್ ನೋಡೋದಾದರೆ ಅಂದರೆ ಇದಕ್ಕೆ ಆಪ್ಷನ್ ಕೊಡಿ ನೋಡಿ: 139 ಸಬ್ಸೆಕ್ಷನ್ 1, 139 ಸಬ್ಸೆಕ್ಷನ್ 3, 139 ಸಬ್ಸೆಕ್ಷನ್ 4,
139 ಒಂದು ಸಬ್ಸೆಕ್ಷನ್ 5 ಅಂದರೆ ಕಡ್ಡಾಯ ರಿಟರ್ನ್ ಮತ್ತು ಸ್ವಯಂ ಪ್ರೇರಿತ ರಿಟರ್ನ್ ಅನ್ನು ಆದಾಯ ತೆರಿಗೆ ಕಾಯ್ದೆ 1961 ಸೆಕ್ಷನ್ ಡ್ಯಾಶರ ಅಡಿಯಲ್ಲಿ ಮಾಡಲಾಗುತ್ತದೆ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು 139 ಸಬ್ಸೆಕ್ಷನ್ 1 ಇದಕ್ಕೆ ಆನ್ಸರ್ ಆಗಿರುತ್ತೆ. ಅಂದರೆ ಮ್ಯಾಂಡಿಟರಿ ರಿಟರ್ನ್ಸ್ ಫೈಲಿಂಗ್ ಪ್ರಾವಿಷನ್ನ ಇದು ಹೊಂದಿರುತ್ತದೆ. ಓಕೆನಾ. ಇನ್ನು ನೆಕ್ಸ್ಟ್ ಕ್ವಶನ್. ಸೊ ನೋಡ್ಕೊಳ್ಳಿ, ಹ್ಯಾನ್ ಅಸೆಟ್ ಅಂದರೆ ಮೆಷಿನರಿ 15% ಏನಿದೆ ಈಸ್ ಅಕ್ವೈರ್ಡ್ ಬೈ ಅಸೆಸ್ಸಿ ಬಟ್ ಸಚ್ ಅಸೆಟ್ ಈಸ್ ನಾಟ್ ಯೂಸ್ಡ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ ಅಪ್ಲಿಕಬಲ್ ಡಿಪ್ರಿಸಿಯೇಷನ್ ರೇಟ್ ವಿಲ್ ಬಿ. ಅಂದರೆ ಒಂದು ಸ್ವತ್ತು ಅಂದರೆ ಯಂತ್ರೋಪಕರಣ 15% ಅನ್ನುವಂಥದ್ದು ಮೌಲ್ಯಮಾಪಕರು ಕೊಂಡಿದ್ದರೆ ಅದಾದರೆ ಅಂತಹ ಆಸ್ತಿಯನ್ನು ಇಂದಿನ ವರ್ಷದಲ್ಲಿ ಬಳಸಲಾಗುವುದಿಲ್ಲ. ಹಾಗಾದರೆ ಅನ್ವಯವಾಗುವ ಸವಕಳಿ ದರ ಹೀಗಿರುತ್ತದೆ. ಸೊ ಇದಕ್ಕೆ ಆನ್ಸರ್ ನೋಡೋದಾದರೆ ನಿಲ್ ಇದಕ್ಕೆ ಆನ್ಸರ್ ಆಗಿರುತ್ತದೆ. ಯಾಕಪ್ಪ ಅಂತಂದರೆ ಈಸ್ ಮ್ಯಾಂಡಿಟರಿ ಈಸ್ ಅಕ್ವೈರ್ಡ್ ಬಟ್ ನಾಟ್ ಪುಟ್ ಟು ಯೂಸ್, ನೋ ಡಿಸ್ಪ್ರಿಸಿಯೇಷನ್ ಈಸ್ ಅಲೌಡ್. ಅವರು ಏನು ಅವ್ರ ಸ್ವಾಧೀನ ಪಡ್ಕೋತಾರಲ್ಲ, ಬಟ್ ಅದು ಯೂಸ್ ಮಾಡ್ತಿರಲ್ವಲ್ಲ, ಸೊ ಅದು ಡಿಪ್ರಿಸಿಯೇಷನ್ ಆಗ್ತಾ ಇರಲ್ಲ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ನಿಲ್. ಓಕೆನಾ. ಇನ್ನು ಈ MCQ ಕ್ವಶನ್ಸ್ ಆಯಿತು. ಇನ್ನು 2 ಮಾರ್ಕ್ಸಿಗೆ ಯಾವ ಥರ ಎಲ್ಲ ಕ್ವಶನ್ಸ್ ಬಂದಿದೆ ಈ ವರ್ಷನೂ ಅದೇ ರೀತಿ ಕೇಳೋ ಚಾನ್ಸಸ್ಸು ತುಂಬ ಇರೋ ಕಾರಣ 3 ವರ್ಷ ಪೇಪರು ಕಂಪ್ಲೀಟಾಗಿ ಓದ್ಕೊಳ್ಳಿ. ಮತ್ತು ಇದಕ್ಕೆ ನಾನು ಆನ್ಸರು ಸಹ ರೆಡಿ ಮಾಡಿದ್ದೀನಿ, ಅದು ಸಹ ನಿಮಗೆ ತಿಳಿಸ್ಕೊಡ್ತೀನಿ. ಸೊ 2 ಮಾರ್ಕ್ಸಿಗೆ ಅಂತ ನೋಡೋದಾದರೆ ಫಸ್ಟ್ನೇದು 2 ಮಾರ್ಕ್ಸಲ್ಲಿ ನೇಮ್ ಎನಿ ಟು ಎಕ್ಸ್ಪೆಷನ್ ರಿಗಾರ್ಡಿಂಗ್ ಎಕ್ಸ್ಪೆನ್ಸಸ್ ಪೇಯ್ಡ್ ಇನ್ ಕ್ಯಾಶ್. ಅಂದರೆ ನಗದು ರೂಪದಲ್ಲಿ ಪಾವತಿಸಿದ ವೆಚ್ಚಗಳಿಗೆ ಓಕೆನಾ ಸಂಬಂಧಿಸಿದಂತೆ ಯಾವುದಾದ 2 ವಿನಾಯಿತಿಗಳನ್ನು ಹೆಸರಿಸಿ. ಸೊ ಇದಕ್ಕೆ ಆನ್ಸರ್ ನೋಡೋದಾದರೆ ವೆಯ್ಟ್ ಎ ಮಿನಿಟ್ ನೋಡಿ. ಸೊ ಟು ಎಕ್ಸೆಪ್ಷನ್ಸ್ ಟು ಕ್ಯಾಶ್ ಪೇಮೆಂಟ್ ರೂಲ್ಸ್ ಅಂತ ನೋಡೋದಾದರೆ, ಒಂದು ಪೇಮೆಂಟ್ ಟು ಗೌರ್ನಮೆಂಟ್, ನೆಕ್ಸ್ಟು ಪೇಮೆಂಟ್ ಥ್ರೂ ಬ್ಯಾಂಕಿಂಗ್ ಫೆಸಿಲಿಟೀಸ್ ನಾಟ್ ಅವೈಲಬಲ್ ಇನ್ ವಿಲೇಜ್ ಏರಿಯಾಸ್. ಇದಕ್ಕೆ ಇವೆರಡು ಎಕ್ಸೆಪ್ಷನ್ಸ್ ಆಗುತ್ತೆ. ಓಕೆನಾ. ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ಡು ಯು ಮೀನ್ ಬೈ ಬಾಂಡ್ ವಾಷಿಂಗ್ ಟ್ರಾನ್ಸಾಕ್ಷನ್ಸ್? ಅಂದರೆ ಬಾಂಡ್ ವಾಷಿಂಗ್ ವಹಿವಾಟುಗಳ ಅರ್ಥವೇನು? ಓಕೆನಾ. ಸೊ ಇದಕ್ಕೆ ಆನ್ಸರ್ ನೋಡೋದಾದರೆ ನೋಡಿ, ಬಾಂಡ್ ವಾಷಿಂಗ್ ಟ್ರಾನ್ಸಾಕ್ಷನ್ಸ್ ಮೀನಿಂಗಲ್ಲಿ ಟ್ರಾನ್ಸ್ಫರ್ ಆಫ್ ಸೆಕ್ಯೂರಿಟೀಸ್ ಬಿಫೋರ್ ಇಂಟ್ರೆಸ್ಟ್ ಬಿಕಮ್ಸ್ ಡ್ಯೂ ಆ್ಯಂಡ್ ರೀಪರ್ಚೇಸ್ ಆಫ್ಟರ್ ಇಂಟ್ರೆಸ್ಟ್ ಪೇಮೆಂಟ್ ಟು ಅವಾಯ್ಡ್ ಟ್ಯಾಕ್ಸ್ ಆನ್ ಇಂಟ್ರೆಸ್ಟ್ ಇನ್ಕಮ್. ಇದಕ್ಕೆ ಇದು ಬಾಂಡ್ ವಾಷಿಂಗ್ ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಕ್ವಶನ್, ಸ್ಟೇಟ್ ಎನಿ 2 ಕ್ಯಾಪಿಟಲ್ ಅಸೆಟ್ಸ್ ದ ಶೋ ಝೀರೋ ಕಾಸ್ಟ್ ಅಕ್ವಿಸಿಷನ್. ಅಂದರೆ ಶೂನ್ಯ ಸ್ವಾಧೀನ ವೆಚ್ಚವನ್ನು ತೋರಿಸುವ ಯಾವುದಾದರೂ 2 ಬಂಡವಾಳ ಆಸ್ತಿಯನ್ನು ಹೆಸರಿಸಿ. ಸೊ ಇದಕ್ಕೆ ಆನ್ಸರ್ ನೋಡೋದಾದರೆ, ಒಂದು ಗುಡ್ವಿಲ್ ಆಫ್ ದ ಬಿಸ್ನೆಸ್ಸು, ನೆಕ್ಸ್ಟು ಟೆನೆನ್ಸಿ ರೈಟ್ಸ್. ಓಕೆನಾ. ಇದಕ್ಕೆ ಇದು ಆನ್ಸರ್ ಆಗಿರುವಂಥದ್ದು. ಇದು ಝೀರೋ ಕಾಸ್ಟ್ ಕ್ಯಾಪಿಟಲ್ ಅಸೆಟ್ಸ್ ಅಂದರೆ. ಓಕೆನಾ. ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಸೆಲ್ಫ್ ಅಸೆಸ್ಮೆಂಟ್? ಸ್ವಯಂ ಮೌಲ್ಯಮಾಪನ ಎಂದರೇನು? ಸೊ ಇದಕ್ಕೆ ಮೀನಿಂಗ್ ನೋಡೋದಾದರೆ ಸಿಂಪಲ್ಲಾಗಿ ತಿಳ್ಕೊಳ್ಳೋಣ. ನೋಡಿ, ಸೆಲ್ಫ್ ಅಸೆಸ್ಮೆಂಟ್ ಅಂದರೆ ಟ್ಯಾಕ್ಸ್ ಪೇಯ್ಡ್ ಬೈ ಅಸೆಸ್ಸಿ ಆನ್ ಈಸ್ ಓನ್ ಬಿಫೋರ್ ಫೈಲಿಂಗ್ ರಿಟರ್ನ್ ಅಂಡರ್ ಸೆಕ್ಷನ್ 140A. ಇದಕ್ಕೆ ಇದು ಆನ್ಸರ್ ಆಗಿರುವಂಥದ್ದು. ಬಟ್ ಇದಕ್ಕಿನ್ನೂ ಸೇರಿಸ್ಕೊಂಬಿಡಿ, ಸೆಲ್ಫ್ ಅಸೆಸ್ಮೆಂಟ್ ಅಂದರೆ ಏನು, ನಾವಾಗಿ ಮಾಡುವಂಥ ಒಂದು ಫೈಲಿಂಗ್, ಇದಕ್ಕೆ ಸೆಲ್ಫ್ ಅಸೆಸ್ಮೆಂಟ್ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಕ್ವಶನ್, ಗಿವ್ ದ ಮೀನಿಂಗ್ ಆಫ್ ವೊಕೇಶನ್ ವಿತ್ ಆ್ಯನ್ ಎಕ್ಸಾಂಪಲ್. ಅಂದರೆ ವೃತ್ತಿಯ ಅರ್ಥವನ್ನು ಉದಾಹರಣೆಯೊಂದಿಗೆ ನೀಡಿ. ಸೊ ಇದಕ್ಕೆ ಆನ್ಸರ್ ನೋಡೋದಾದರೆ ನೋಡಿ, ವೆಕೇಷನ್ ಅಂದರೆ ಆ್ಯನ್ ಆ್ಯಕ್ಟಿವಿಟಿ ಇನ್ವಾಲ್ವಿಂಗ್ ಸ್ಪೆಷಲ್ ಸ್ಕಿಲ್ ಆರ್ ಟ್ಯಾಲೆಂಟ್ ಫಾರ್ ಅರ್ನಿಂಗ್ ಇನ್ಕಮ್. ಎಕ್ಸಾಂಪಲ್ ನೋಡಿದ್ರೆ ಮ್ಯೂಸಿಷಿಯನ್, ಪೇಂಟರ್, ಸಿಂಗರ್. ಸೊ ಅದಕ್ಕೆ ವೆಕೇಷನ್ ಅಂತ ನೋಡಿದ್ರೆ ಇನ್ನೊಂದು ಹೇಳ್ಬೋದು, ನಮಗೆ ಲಾಯರ್, ಡಾಕ್ಟರ್, ಸೊ ಅವರೆಲ್ಲ ಅದೇ ಇದರಲ್ಲಿ ಬರುವಂಥದ್ದು. ಓಕೆನಾ. ಸೊ ಇನ್ನು ನೆಕ್ಸ್ಟು 4 ಮಾರ್ಕ್ಸಿಗೆ ಅಂತ ನೋಡೋದಾದರೆ ಅದರಲ್ಲಿ ಫಸ್ಟ್ನೇ ಕ್ವಶನ್ನು, ವಾಟ್ ಆರ್ ದ ಕಾನ್ಸಿಕ್ವೆನ್ಸಸ್ ಆಫ್ ನಾಟ್ ಫೈಲಿಂಗ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್? ಅಂದರೆ ಆದಾಯ ತೆರಿಗೆ ರಿಟರ್ನ್ಸ್ ಸಲ್ಲಿಸುವುದರಿಂದ ಆಗುವ ಪರಿಣಾಮಗಳೇನು? ಸೊ ಇದಕ್ಕೆ ಆನ್ಸರ್ ನೋಡೋಣ ಬನ್ನಿ. ಸೊ ನೋಡಿ, ಮೊದಲನೇದಾಗಿ
ಇದಕ್ಕೆ ಆನ್ಸರ್ ನೋಡೋಣ ಬನ್ನಿ. ಸೊ ಮೊದಲನೇದಾಗಿ ಒಂದು ಲೇಟ್ ಫೈಲಿಂಗ್ ಫೀಸ್ ಅಂಡರ್ ಸೆಕ್ಷನ್ 234F ಒಂದು. ನೆಕ್ಸ್ಟು ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಪೇಯಬಲ್ ಅಂಡರ್ ಸೆಕ್ಷನ್ 234A. ನೆಕ್ಸ್ಟು ಲಾಸಸ್ ಕೆನಾಟ್ ಬಿ ಕ್ಯಾರಿಡ್ ಫಾರ್ವರ್ಡ್. ನೆಕ್ಸ್ಟು ರೀಫಂಡ್ ಪ್ರೊಸೆಸಿಂಗ್ ಮೇ ಬಿ ಡಿಲೇಡ್. ನೆಕ್ಸ್ಟು ಪೆನಾಲ್ಟಿ ಆ್ಯಂಡ್ ಪ್ರೊಸೆಕ್ಷನ್ ಇನ್ ಸೀರಿಯಸ್ ಕೇಸಸ್ಸು. ಸೊ ಇಷ್ಟು ಕಾನ್ಸಿಕ್ವೆನ್ಸಸ್ ನಾಟ್ ಫೈಲಿಂಗ್ ಆಗುವಂಥದ್ದು. ಓಕೆನಾ. ಇನ್ನು ಅದೇ ರೀತಿ 4 ಮಾರ್ಕ್ಸಿಗೆ ಇನ್ನೊಂದು ಕ್ವಶನ್ ಕೇಳಿದ್ದಾರೆ ನೋಡಿ. ಒಂದು ಕಂಪ್ಯೂಟ್ ದ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಫ್ರಮ್ ಪರ್ಟಿಕ್ಯುಲರ್ ಗಿವನ್ ಬಿಲೋ. ಓಕೆನಾ. ಅಂದರೆ ಅದರಲ್ಲಿ ವೆಯ್ಟ್ ಎ ಮಿನಿಟ್. ಓಕೆ. ಸೊ ನೋಡಿ, ಅದರಲ್ಲಿ ಫಸ್ಟ್ ಒಂದು ನೆಟ್ ಸೇಲ್ ಕನ್ಸಿಡರೇಷನ್ ಆಫ್ ರೆಸಿಡೆನ್ಷಿಯಲ್ ಹೌಸ್ ಆನ್ 5/10/2023 70 lakh, ಸ್ಟಾಂಪ್ ಡ್ಯೂಟಿ ವ್ಯಾಲ್ಯೂ 80 lakh. ಓಕೆನಾ ಒಂದು. ನೆಕ್ಸ್ಟ್ ಕಾಸ್ಟ್ ಆಫ್ ಅಕ್ವಿಸಿಷನ್ಸ್ ಆಫ್ ದ ರೆಸಿಡೆನ್ಷಿಯಲ್ ಹೌಸ್ 2008-9 3,50,000 ಒಂದು. ನೆಕ್ಸ್ಟು ಕಾಸ್ಟ್ ಆಫ್ ಅಕ್ವಿಸಿಷನ್ ದ ನ್ಯೂ ಹೌಸ್ ಪರ್ಚೇಸ್ ದ ಡಿಸೆಂಬರ್ 2023 6 lakh ಇದೆ. ದ ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಇನ್ 2008 and 9 ವಾಸ್ 137 and 2023-24 348 ಇದೆ. ಸೊ ಇದು ನಮ್ಗೆ ಇಲ್ಲಿ ಬಂದುಬಿಟ್ಟು ಓಕೆ 2 ಥರ ಬರುತ್ತಲ್ಲ, ಇನ್ಕಮ್ ಫ್ರಮ್ ಬಿಸ್ನೆಸಸ್ ಬರೋದ, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ಸು. ಓಕೆನಾ. ಇದರಲ್ಲಿ ನಮಗೆ ಕ್ಯಾಪಿಟಲ್ ಗೇನಲ್ಲಿ ಯಾವ ಥರ ಆಗುವಂಥದ್ದು. ಓಕೆ. ಅದರಲ್ಲಿ ನಮಗೆ ಕ್ಯಾಪಿಟಲ್ ಗೇಯ್ನಲ್ಲಿ ಅದರಲ್ಲಿ ಯಾವ ಥರ ಎಕ್ಸೆಪ್ಷನ್ಸಲ್ಲಿ ಬರುತ್ತಲ್ಲ ಆ ಥರ ನಾವು ನೋಡ್ಕೊಬೇಕಾಗತ್ತೆ. ಸೊ ಇದೊಂದು ನೋಡಿ, ಇದಕ್ಕೆ ಸೊಲ್ಯೂಷನ್ಸ್ ಇದೆ. ಸಿಂಪಲಾಗಿ ನೋಡೋದಾದರೆ ಒಂದಲೇ ಸೇಲ್ಸ್ ಕನ್ಸಿಡರೇಷನ್ ಮಾಡಬೇಕು. ಇಂಡೆಕ್ಸ್ ಕಾಸ್ಟು LTCG ಬಿಫೋರ್ ಎಕ್ಸ್ಪೆನ್ಷನ್ ತೆಗೆದುಬಿಟ್ಟು ಲೆಕ್ಸ್ ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 54ನ ಆ್ಯಡ್ ಮಾಡಿದ್ರೆ ನ್ಯೂ ಹೌಸ್ ಪರ್ಚೇಸ್ ಮಾಡುತ್ತೆ. ಟ್ಯಾಕ್ಸಬಲ್ LTCG ಇಷ್ಟಾಗಿರುತ್ತೆ. ಅಂದರೆ ಕಾಂಪ್ಯೂಟೇಷನ್ ಆಫ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದಕ್ಕೆ ನಾವಿಲ್ಲಿ ಮಾಡುವಂಥದ್ದು. ಇಲ್ಲಿ ನೀವು ಸೊಲ್ಯೂಷನ್ ಮಾಡಿಕೊಂಡ್ರೆ ಇಷ್ಟು ಆನ್ಸರ್ ಬರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಮಿಸ್ಟರ್ ಲೋಕೇಶ್ ಓಕೆ ರೆಸಿಡೆಂಟು 45 ಇಯರಿಂದ ಫರ್ನಿಷಡ್ ವಿತ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಫಾರ್ ದ ಇಯರ್ 23-24. ಬಿಸ್ನೆಸ್ ಇನ್ಕಮ್ ಇಷ್ಟಿದೆ, ವಿನ್ನಿಂಗ್ ಫ್ರಮ್ ಲಾಟರಿ ಇಷ್ಟಿದೆ, ಡೊನೇಷನ್ನು ಇಷ್ಟಿದೆ, ಡೊನೇಷನ್ ಅಪ್ರೂವಲ್ ಇನ್ಸ್ಟಿಟ್ಯೂಷನ್ನು ಇಷ್ಟಿದೆ, ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಯ್ಡ್ ಇಷ್ಟು ಮಾಡಿದ್ದಾನೆ. ಕಂಪ್ಯೂಟ್ ದ ಟೋಟಲ್ ಇನ್ಕಮ್ ಆಫ್ ಅಂಡರ್ ಓಕೆ ಅಕೌಂಟಿಂಗ್ ಆ್ಯನ್ಯುಯಲ್ ಇಯರ್ ಅಥವಾ ಅಕೌಂಟಿಂಗ್ ಇಯರ್ 2024-25 ಇಷ್ಟಿದೆ. ನಾವೇನು ಮಾಡಬೇಕಪ್ಪ ಅಂತ ನೋಡೋದಾದರೆ, ಸೊ ಇಲ್ಲಿ ಸೊಲ್ಯೂಷನ್ ಇದೆ ನೋಡೋಣ. ನೋಡಿ, ಟೋಟಲ್ ಇನ್ಕಮ್ನ ಕಂಡುಹಿಡಬೇಕಾಗತ್ತೆ. ಮೊದಲನೇದಾಗಿ ಬಿಸ್ನೆಸ್ ಇನ್ಕಮ್ ಎಷ್ಟಿದೆ ಅಷ್ಟು ಹಾಕೋತೀವಿ. ಲಾಟ್ರಿ ಇನ್ಕಮ್ನ ತೊಗೊಂಡು ಅದನ್ನ ಪ್ಲಸ್ ಮಾಡ್ಕೋತೀವಿ. ಡಿಡಕ್ಷನ್ ಅಂಡರ್ ಸೆಕ್ಷನ್ ಜಿನಲ್ಲಿ ಯಾವ್ಯಾವುದಕ್ಕೆ ಡಿಡಕ್ಷನ್ ಕೊಡ್ತೀವಿ, ಪಿ ಅಂದರೆ ಯಾವುದೇ ರೀತಿಯ ಗೋರ್ಮೆಂಟ್ ಸ್ಕೀಮ್ಗಳಿರ್ತವೆ ಅದಕ್ಕೆ 100% ಓಕೆ ಡಿಡಕ್ಷನ್ಸ್ ಇರುತ್ತೆ, ಕೊಡ್ತೀವಿ. ನೆಕ್ಸ್ಟ್ ಅಪ್ರೂವ್ಡ್ ಇನ್ಟ್ಯೂಷನ್ನು ಅದಕ್ಕೇನು ಇದನ್ನು ಕೊಟ್ಟಿರ್ತಾನಲ್ಲ ಅವನು ಡೊನೇಷನ್ನು, ಅದರಲ್ಲಿ 50%ನ ಕೊಟ್ಬಿಟ್ಟು ಡಿಡಕ್ಷನ್ ಅಂಡರ್ ಸೆಕ್ಷನ್ ಡಿನ ಹಾಕ್ಬಿಟ್ಟು ಮಾಡಿಕೊಂಡು ಟೋಟಲ್ ಡಿಡಕ್ಷನ್ಸ್ ಏನು ಬರುತ್ತೆ ಅದರಿಂದ ಅದನ್ನ ಕಳೆದ್ರೆ ಟೋಟಲ್ ಇನ್ಕಮ್ ಇಷ್ಟು ಬರುತ್ತೆ 89,000. ಇದಕ್ಕೆ ಆನ್ಸರ್ ಆಗಿರುವಂಥದ್ದು ಟೋಟಲ್ ಇನ್ಕಮ್ನ ಈ ರೀತಿ ಕಂಡುಹಿಡಿಯೋದು. ಅಂದರೆ ನಮಗೆ ಇಲ್ಲಿ ಮೇಜರಾಗಿ ಬರುವಂಥದ್ದು ಇನ್ಕಮ್ ಫ್ರಮ್ ಅಂದರೆ ಅದರ್ ಸೋರ್ಸಸ್ ಆಗಿರ್ಬೋದು ಮತ್ತು ಬಿಸ್ನೆಸಸ್ ಆಗಿರ್ಬೋದು. ಕ್ಯಾಪಿಟಲ್ ಗೇನ್ನ ಒಂದು ಸ್ವಲ್ಪ ಅಂಡರ್ ಸೆಕ್ಷನ್ಗಳನ್ನ ನೋಡಿಕೊಂಡ್ರೆ ತುಂಬಾ ಈಸಿಯಾಗಿರುತ್ತೆ ಇನ್ಕಮ್ ಟ್ಯಾಕ್ಸು. ಸೊ ಇದರಲ್ಲಿ ನನಗೆ ಈ ಪೇಪರಲ್ಲಿ ಆಗಿದ್ದು ಔಟ್ ಆಫ್ 100ಗೆ 100 ಓಕೆನಾ. ಸೊ ಔಟ್ ಆಫ್ ನಾನು ತೊಗೊಂಡಿದ್ದು ಅರ್ನ್ ಮಾಡಿದ್ದು. ಸೊ ಅದಕ್ಕೆ ತುಂಬ ಈಸಿಯಾಗಿ ಮಾಡ್ಕೊಬೋದು ಓಕೆನಾ. ಇನ್ನೊಂದು 4 ಮಾರ್ಕ್ಸಲ್ಲೇ ಮಿಸ್ಟರ್ ನಿಖಿಲ್ ಆ್ಯಂಡ್ ಅಡ್ವೊಕೇಟ್ ಆ್ಯಸ್ ಫಾಲೋಯಿಂಗ್ ಡೀಟೇಲ್ಸ್ ಈಸ್ ಇನ್ಕಮ್ ಫ್ರಮ್ ಪ್ರೀವಿಯಸ್ ಇಯರ್ 2023-24. ಇದು ಇನ್ಕಮ್ ಫ್ರಮ್ ಅದರ್ ಸೋರ್ಸಿಗೆ ಹಾಕತ್ತೀರಾ, ಸಾರಿ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನಲ್ ಬರುತ್ತೆ. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಬರೋಲ್ಲ. ರಿಸಿಪ್ಟ್ ಎಷ್ಟಿದೆ, ಪೇಮೆಂಟ್ ಎಷ್ಟಿದೆ ಇದು ನೋಡ್ಕೊಳ್ಳಿ. ಆಫೀಸ್ ರೆಂಟ್ ಎಷ್ಟಿದೆ, ಕಾರ್ ಯೂಸ್ 50% ಅಷ್ಟೇ, ಇನ್ನು 50% ಪರ್ಸ್ನಲ್ ತೊಗೊಳ್ಳೋ ಆಗಿಲ್ಲ, 50% ಅಷ್ಟೇ. ಕಂಪ್ಯೂಟ್ ದ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಅಂಡ್ ಅಸೆಸ್ಮೆಂಟ್ ಆಫ್ 2024-25. ಸೊ ಎಲ್ಲರೂ ಮಾಡ್ಕೋತೀರಾ, ತುಂಬ ಈಸಿ ಇರುತ್ತೆ. 5th ಸೆಮಿಸ್ಟರ್ಗಿಂತ ನಂಗೆ ಅನ್ನಿಸ್ದಂಗೆ 5th ಸೆಮಿಸ್ಟರ್ಗಿಂತ 6th ಸೆಮಿಸ್ಟರ್ಲೆ ಮಸ್ಟ್ ಸ್ಟೂಡೆಂಟ್ ಆರಾಮಾಗಿ ಮಾಡ್ಕೊಬೋದು. ಸೊ ಇನ್ಕಮ್ ಫ್ರಮ್ ಪ್ರೊಫೆಷನ್, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ಸು ಮತ್ತು ಕೆಲವೊಂದು ಎಕ್ಸಾಮ್ಷನ್ಗಳು ನೋಡ್ಕೊಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಸ್ಟೇಟ್ ವೆದರ್ ದ ಫಾಲೋಯಿಂಗ್ ಆರ್ ಅಡ್ಮಿಸಬಲ್ ಇನ್ ಅಡ್ಮಿಸಬಲ್ ವೈರ್ ಕಂಪ್ಯೂಟಿಂಗ್ ಇನ್ಕಮ್ ಫ್ರಮ್ ಬಿಸ್ನೆಸ್. ಓಕೆ ಡೊನೇಷನ್ ಕೊಟ್ಟಿದ್ದಾನೆ. ಸೊ ನೆಕ್ಸ್ಟ್ ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸು, ಇಂಟ್ರೆಸ್ಟ್ ಪೇಯ್ಡ್ ಆನ್ ಬಾರೋಡ್ ಕ್ಯಾಪಿಟಲ್ಲು, ನೆಕ್ಸ್ಟ್ ಪ್ರಾವಿಷನ್ ಫಾರ್ GST 15,000 ವಿಚ್ 16,000 ಪೇಯ್ಡ್ ಬಿಫೋರ್ ಡ್ಯೂ ಡೇಟ್ ಫೈಲಿಂಗ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಂತ ಹೇಳಿದ್ದಾರೆ.
ಸೊ ಇದಕ್ಕೆ ಆನ್ಸರ್ ನೋಡೋದಾದ್ರೆ ಅಡ್ಮಿಸಬಲ್ ಇನ್ಅಡ್ಮಿಸಬಲ್ ಅಷ್ಟೇ ನೋಡಬೇಕಾಗತ್ತೆ. ಇದು ಓದ್ ಕ್ವಶನ್ಗೆ ಆನ್ಸರು, ಬೇಕಾದ್ರೆ ನೋಡ್ಕೊಳ್ಳಿ, ಬೇಕಾದ್ರೆ ಸ್ಕ್ರೀನ್ಶಾಟ್ನು ಬೇಕಾದ್ರೆ ತೊಗೊಬೋದು. ಓಕೆನಾ, ಯಾವ ಕ್ವಶನ್ಗೆ ಅಂತ ನೋಡೋದಾದರೆ 5th ಕ್ವಶನ್ಗೆ ಈ ಆನ್ಸರು. ಸೊ ಈ ಥರ ಏನು ಬರೋದಿಲ್ಲ, ಬಟ್ ಇನ್ನೂ ಕಡಿಮೆ ಮಾಡ್ಕೊಬೋದು. ಇದು 5th ಕ್ವಶನ್ಗೆ ಆನ್ಸರು ಇದು. ಸೊ ಈಗ ಏನು ಅಡ್ಮಿಸಬಲ್ಲು ಇನ್ಅಡ್ಮಿಸಬಲ್ ಅನ್ನಲ್ಲ, ಡೊನೇಷನ್ ಟು ಸೈಂಟಿಫಿಕ್ ರಿಸರ್ಚು ಅಡ್ಮಿಸಬಲ್ಲು, ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸು ಇನ್ಅಡ್ಮಿಸಬಲ್ಲು, ಇಂಟ್ರೆಸ್ಟ್ ಆನ್ ಬಾರೋಡ್ ಕ್ಯಾಪಿಟಲ್ಲು ಅಡ್ಮಿಸಬಲ್ಲು, ಪ್ರಾವಿಷನ್ ಫಾರ್ GST ನೋಡಿ ಅಡ್ಮಿಸಬಲ್ ಓನ್ಲಿ ಟು ಎಕ್ಸ್ಟೆಂಡ್ ಪೇಯ್ಡ್ 6,000 ಓನ್ಲಿ, ಅದಕ್ಕೆ ಮಾತ್ರ, ಇಲ್ಲಾಂದರೆ ಇನ್ಅಡ್ಮಿಸಬಲ್ ಆಗುತ್ತೆ. ಸೊ ಅದನ್ನು ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಕ್ವಶನ್. ಓಕೆ, ಇಷ್ಟು ನಮಗೆ 4 ಮಾರ್ಕ್ಸಿಗೆ ಆಯಿತು. ಇನ್ನು ಅದೇ ರೀತಿ 12 ಮಾರ್ಕ್ಸಿಗೆ ಯಾವ ಥರ ಕ್ವಶನ್ ಕೇಳಿರ್ತಾನೆ. ಸೊ ನಿಮಗೆ ಅಂದ್ಕೊಂಬಿಡಿ, ನಮಗೆ ಪ್ರೊಫೆಷನ್ ಇಂದ 2 ಕ್ವಶನ್ಸ್ ಇರುತ್ತೆ, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ಸಿಂದ 1 ಕ್ವಶನ್ ಇರುತ್ತೆ, ನಮಗೆ ಅಂಡರ್ ಸೆಕ್ಷನ್ ಅಂತ ಏನು ಬರುತ್ತಲ್ಲ ಅದರಿಂದ 1 ಕ್ವಶನ್ ಇದ್ದೇ ಇರುತ್ತೆ. ಒಂದು ಇಲ್ಲ ಮೇ ಬಿ ಎಲ್ಲವೂ ಪ್ರಾಬ್ಲಮೆಟಿಕ್ ಇರುತ್ತೆ. 2 ಕ್ವಶನ್ಸ್ನ ಕೇಳಿರ್ತಾನೆ. ಓಕೆನಾ. ಓಕೆ, ಇದನ್ನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ, ಆನಂತರ ನಾವು ಹೋಗೋಣ. ಓಕೆ, ಇದೊಂದು ಸ್ಕ್ರೀನ್ಶಾಟ್ನ ತೊಗೊಳ್ಳಿ ನೀವು. ತೊಗೊಂಡ ನಂತರ ಸೊ ನೋಡಿ, ಶ್ರೀ ಮನೋಜ್ ಅನ್ನುವಂಥದ್ದು ಸೋಲ್ ಟ್ರೇಡರ್ ಪ್ರಾವಿಷನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇಯರ್ ಎಂಡಿಂಗ್ ಕೊಟ್ಟಿದ್ದಾನೆ. ಸೊ ನಮಗೆ ಒಂದು ಕಡೆ ಪರ್ಟಿಕ್ಯುಲರ್ ಅಂದರೆ ಒಂದು ಕಡೆ ಅಸೆಟ್ಟು, ಒಂದು ಕಡೆ ಎಕ್ಸ್ಪೆನ್ಸಸ್ನ ಕೊಟ್ಟಿದ್ದಾನೆ. ಇದನ್ನು ಬೇಕಾದ್ರೆ ನೋಡ್ಕೊಳ್ಳಿ. ಸೊ ಅಂದರೆ ಓಪನಿಂಗ್ ಸ್ಟಾಕು, ಪರ್ಚೇಸು, GP ಕ್ಯಾರಿಡಾನು, ನೆಕ್ಸ್ಟು ಸ್ಯಾಲರಿ ಟು ಸ್ಟಾಫು, ರಿಪೇರ್ HP, ಫೇರ್ ಇನ್ಶೂರೆನ್ಸು, ಅದರಲ್ಲಿ HP ಆಫೀಸು 2 ಕೊಟ್ಟಿದ್ದಾನೆ. ಡಿಪ್ರಿಸಿಯೇಷನಲ್ಲಿ HP ಮತ್ತು ಬಿಸ್ನೆಸ್ ಅಸೆಟ್ಸು ಕೊಟ್ಟಿದ್ದಾನೆ. ಓಕೆನಾ. ಇಷ್ಟೆಲ್ಲ ನೋಡ್ಕೊಂಡಾದಮೇಲೆ ಸೊ ನಮ್ಗೇನಪ್ಪ ಹೇಳಿದ್ದಾನೆ ಅಂತ ಅಂದರೆ ಇದೊಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇದೊಂದು ಸ್ಕ್ರೀನ್ಶಾಟ್ನ ತೊಗೊಳ್ಳಿ, ನಿಮಗೆ ಏನು ಅಂದರೆ ಸಾಲ್ವ್ ಮಾಡೋಕ್ಕೆ ಈಸಿ ಆಗುತ್ತೆ ನಿಮಗೆ. ಇದೊಂದು ಸ್ಕ್ರೀನ್ಶಾಟ್ನ ತೊಗೊಂಡು ಇದೊಂದು ಸ್ಕ್ರೀನ್ಶಾಟ್ನ ತೊಗೊಳ್ಳಿ. ಏನಪ್ಪ ಅಂತಂದರೆ ಟು ಮೇಕ್ ಸರ್ವೆ ಆ್ಯಂಡ್ ಫೆಸಿಲಿಟಿ ರಿಪೋರ್ಟ್ ಅದೆಲ್ಲ ಕೊಟ್ಟಿದ್ದಾರೆ. ಬಟ್ ಅಡಿಷನಲ್ ಇನ್ಫಾರ್ಮೇಷನ್ ಅಂದರೆ ಓಪನಿಂಗ್ ಸ್ಟಾಕ್ ಆ್ಯಂಡ್ ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂಡ್ ಕಾಸ್ಟ್ ಮೀನ್ಸ್ 10% ಆ್ಯಂಡ್ ಕಾಸ್ಟ್ ಪ್ಲಸ್ 8% ರೆಸ್ಪೆಕ್ಟಿವ್ಲಿ ಅದನ್ನು ಕೊಟ್ಟಿದ್ದಾರೆ. ಬ್ಯಾಡ್ ಡೆಟ್ಸ್ ರಿಕವರ್ಡ್ ಡಿಸ್ಅಲೌಡ್ ಅರ್ಲಿಯರ್ 10,000 ಇನ್ ಇನ್ಕ್ಲೂಡ್, ಇನ್ಕಮ್ ಟ್ಯಾಕ್ಸ್ ಇನ್ಕ್ಲೂಡ್, ಪ್ರಿಪರೇಷನ್ ಆಫ್ ಫಿಲ್ಲಿಂಗ್ IT ರಿಟರ್ನ್ಸು 2,000 IT ಪೆನಾಲ್ಟಿ ಆ್ಯಂಡ್ 4,000 ಟ್ಯಾಕ್ಸ್ ಅಪೀಲ್. ನೆಕ್ಸ್ಟು ರೆಂಟ್ ಫ್ರಮ್ HP ಇನ್ಕ್ಲೂಡ್ಸ್. ನೆಕ್ಸ್ಟು 12,000 ರೆಂಟ್ ರಿಸೀವ್ಡ್ ಫ್ರಮ್ ದ ಎಂಪ್ಲಾಯ್ ಆಫ್ ದ ಕನ್ಸರ್ನ್. ಶ್ರೀ ಮನೋಜ್ ಓನ್ ಹೌಸ್ ಪ್ರಾಪರ್ಟಿ ಬಂದ್ಬಿಟ್ಟು 25% ಇದೆ ಆ್ಯಂಡ್ ಓನ್ ಬಿಸ್ನೆಸ್ಸು 50% ಇದೆ, ರೆಸಿಡೆನ್ಷಿಯಲ್ ಪರ್ಪಸ್ಸು 25% ಇದೆ, ಲೆಟ್ ಔಟ್. ಇದು ಕಂಪ್ಯೂಟ್ ಇನ್ಕಮ್ ಫ್ರಮ್ ಬಿಸ್ನೆಸ್ಸು. ಸೊ ಅದೇ ಥರ ಇನ್ನೊಂದು ಕ್ವಶನು ಸಹ ಇನ್ಕಮ್ ಫ್ರಮ್ ಇದೊಂದು ಕ್ವಶನ್ ಆಯಿತಾ. ಅದೇ ರೀತಿ ಇಲ್ಲೂ ಸಹ ಇನ್ಕಮ್ ಫ್ರಮ್ ಬಿಸ್ನೆಸ್ಸೇ ಕೇಳಿರ್ತಾನೆ ಪ್ರೊಫೆಷನ್ನು. ಓಕೆನಾ. ಸೊ ಇದೊಂದು ಸ್ಕ್ರೀನ್ಶಾಟ್ನ ತೊಗೊಳ್ಳಿ, ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಇದೊಂದು ಕ್ವಶನ್ನು. ಅಂದರೆ ನಮಗೆ ಯಾವ ಇನ್ಕಮ್ ಫ್ರಮ್ ಪ್ರೊಫೆಷನ್ಗೆ ಸಂಬಂಧಪಟ್ಟ ಹಾಗೆ ಎಷ್ಟು ಕ್ವಶನ್ ಕೇಳ್ದಂಗಾಯಿತು. ಇನ್ಕಮ್ ಫ್ರಮ್ ಪ್ರೊಫೆಷನ್ ಆರ್ ಬಿಸ್ನೆಸ್ಸು 2 ಕ್ವಶನ್ ಮಸ್ಟ್ ಅನ್ಸ್ಟುಡ್. ಇದೊಂದು ಸ್ಕ್ರೀನ್ಶಾಟ್ ತೊಗೊಂಡು ಸಾಲ್ವ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಕ್ವಶನ್ನಲ್ಲಿ ಏನು ಕೇಳೋಣಪ್ಪ ಅಂತ ನೋಡೋದಾದರೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಸೊ ಇದಂತೂ ತುಂಬ ಅಗ್ರಿಕಲ್ಚರ್ ಲ್ಯಾಂಡ್ ಆದರೆ ಹೆಂಗೆ, ರೆಸಿಡೆನ್ಷಿಯಲ್ ಹೌಸ್ ಆದರೆ ಹೆಂಗೆ, ಬೋನಸ್ ಶೇರ್ ಇದ್ದರೆ ಹೆಂಗೆ. ಸೊ ನಿಮ್ಮ ಸರ್ ಹೇಳಿರ್ತಾರೆ, ನಾನೇ ಹೇಳೋ ಅವಶ್ಯಕತೆ ಇಲ್ಲ ಅಂದ್ಕೋತೀನಿ. ಬಟ್ ಇದು ಸಹ ತುಂಬಾ ಈಸಿಯಾಗಿ ಮಾಡುವಂಥ ಕ್ವಶನ್ಸ್ಗಳು. ಸೊ ಮಸ್ಟ್ ಶುಡ್ಡಾಗಿ ಟ್ರೈ ಮಾಡಿ, ತುಂಬ ಈಸಿ ಗಾಯ್ಸ್. ನಾವು ಇನ್ಕಮ್ ಫ್ರಮ್ ಸ್ಯಾಲರಿಗಿಂತ ಅದೇನು ಅಷ್ಟೆಲ್ಲ ಕಷ್ಟಪಡ್ತಿದ್ವಲ್ಲ ಅದೆಲ್ಲ ಬೇಕೇ ಆಗಿಲ್ಲ. ಓಕೆನಾ. ಇದು ತುಂಬಾ ಈಸಿ ಆರಾಮಾಗಿ ನೀವು ಮಸ್ಟ್ ಶುಡ್ಡಾಗಿ ಮಾಡ್ಕೊಬೋದು. ಇನ್ನೊಂದು ಕ್ವಶನ್ನು ಅದೇ ರೀತಿ ಕೊಟ್ಟಿರ್ತಾನೆ. ಇದು ಅದರ್ ಸೋರ್ಸಸ್, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ಸು. ಸೊ ಇಲ್ಲಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ನು ಕೇಳಿದ್ದ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿನೂ ಕೇಳಿದ್ದ. ನೆಕ್ಸ್ಟು ಅನುಷ ಪ್ರೊವೈಡ್ ಫಾಲೋಯಿಂಗಲ್ಲಿ ಅಂತ ಬಂದರೆ ಇದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ಸು. ಸೊ ಇಲ್ಲಿ 30%, 30,000, 20,000 ಹೌಸ್ ಇನ್ಕರ್ಡು, ರಿಪೇರು ಈ ಥರ ಕೊಟ್ಟಿರೋನಲ್ಲ, ಇದು ಯಾವ ಥರ ಅಂದರೆ ಯಾವೆಲ್ಲ ಎಕ್ಸಾಮ್ಷನ್ಸ್ ಆಗ್ತವೆ. ಓಕೆನಾ. ಅವೆಲ್ಲ ನೋಡಿಕೊಂಡು ನೀವಿಲ್ಲಿ ಮಾಡ್ಕೊಬೇಕಾಗತ್ತೆ. ಇದು ನೀವೊಂದು ಸ್ಕ್ರೀನ್ಶಾಟ್ನ ತೊಗೊಂಡ್ರೆ ತುಂಬಾ ಯೂಸ್ಫುಲ್ ಆಗುವಂಥದ್ದು ನಿಮಗೆ. ಓಕೆನಾ. ಇನ್ನು ನೆಕ್ಸ್ಟ್ ಕ್ವಶನ್ನು. ಓಕೆ, ಇದು ಸಹ ಟೋಟಲ್ ಇನ್ಕಮ್ ಆ್ಯಂಡ್ ಟ್ಯಾಕ್ಸ್ ಲಯಬಿಲಿಟಿ ಮೇಲೆ ಕೇಳಿದ್ದಾನೆ. ಸೊ ಇದರಲ್ಲೂ ಸಹ ಕೆಲವೊಂದು ಎಕ್ಸಾಮ್ಷನ್ಸ್ ಆಗ್ತವೆ, ಇವನು ಸಹ ನೋಡ್ಕೊಳ್ಳಿ. ನೋಡಿ, ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮು ಓನ್ ಲೈಫು ಹಿಂಗಿದೆ, ವೈಫು ಆ್ಯಂಡ್ ಅವರ್ ಚಿಲ್ಡ್ರನ್ನು ಇದು ನೋಡ್ಕೊಳ್ಳಿ. ನೆಕ್ಸ್ಟು ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಮ್ ಪೇಯ್ಡು 25,000 ಮಾಡಿದ ಓಲ್ ಫ್ಯಾಮಿಲಿ ನೋಡ್ಕೊಳ್ಳಿ.
ಈ ಹ್ಯಾಸ್ ಪರ್ಚೇಸ್ಡ್ ಹೆಲ್ತ್ ಇನ್ಶೂರೆನ್ಸ್ ಪೇಯಿಂಗ್ ಕ್ಯಾಶ್ 15,000 ಆ್ಯಂಡ್ ಈಸ್ ಪೇರ್ ಇಟ್ ಹೆಲ್ತ್. ಇವನು ಅಂತ ಬಂದರೆ ಇವನು ಅವನ ಹೆಂಡತಿ ಮಗ ಅಷ್ಟೇ ಮಕ್ಕಳು ಅಷ್ಟೇ ಬರುವಂಥದ್ದು, ತಂದೆ ತಾಯಿ ಬರೋದಿಲ್ಲ, ಅದು ನೋಡ್ಕೊಳ್ಳಿ. ಈ ಪರ್ಚೇಸ್ಡ್ NSC ವರ್ತ್ 5,000. ಸೊ ಇದು ನೋಡ್ಕೊಳ್ಳಿ, ಒಂದು ಸ್ಕ್ರೀನ್ಶಾಟ್ನ ತೊಗೊಂಡು ಸಾಲ್ವ್ ಮಾಡ್ಕೊಳ್ಳಿ, ಇದು ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಇಷ್ಟು ಏನಿದೆ ಅಲ್ಲ ನೋಡಿ ಗೈಸ್, ಇಷ್ಟು ಸಹ ನಿಮಗೆ ಇನ್ಕಮ್ ಟ್ಯಾಕ್ಸ್ ಲ್ಯಾಂಡ್ ಪ್ರಾಕ್ಟೀಸ್ 2 ಏನಿದೆ ಇದಕ್ಕೆ ಇಷ್ಟು ಸಹ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಗೈಸ್, ಬಾಯ್, ಸಿ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಆದಷ್ಟು ನಿಮ್ಮ ಫ್ರೆಂಡ್ಗಳಿಗೂ ಶೇರ್ ಮಾಡಿ. ಬಾಯ್, ಸಿಗುವ ಗೈಸ್.